ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ವಿಧಾನ ಪರಿಷತ್ನಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಅವಾಚ್ಯ ಶಬ್ದ ಬಳಕೆ ಮಾಡಿದ್ದಾರೆಂಬ ಪ್ರಕರಣ ರಾಷ್ಟ್ರ ರಾಜಕಾರಣದಲ್ಲಿ ಸುದ್ದಿ ಮಾಡ್ತಾ ಇದ್ದು, ಇಂದು ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಬೃಹತ್ ಪ್ರತಿಭಟನೆ ಮಾಡಿದ್ದಾರೆ. ಬೆಳಗಾವಿ ನಗರದ ಸಿಪಿಎಡ್ ಮೈದಾನದಿಂದ 2,000ಕ್ಕೂ ಹೆಚ್ಚು ಬೆಂಬಲಿಗರು ಸಿಟಿ ರವಿ ಪರಿಷತ್ ಸ್ಥಾನದಿಂದ ವಜಾ ಮಾಡುವಂತೆ ಪ್ರತಿಭಟನೆ ಆರಂಭಿಸಿದರು. ಮೆರವಣಿಗೆಯಲ್ಲಿ ಸಿಟಿ ರವಿ ಅಣುಕು ಶವಯಾತ್ರೆ ನಡೆಸಿ ಸಿಟಿ ಅಣುಕು ಪ್ರತಿಕೃತಿಗೆ ಸೀರೆ ಉಡಿಸಿ ಆಕ್ರೋಶ ಹೊರಹಾಕಿರುವ ಬೆಂಬಲಿಗರು ಚಮ್ಮ ವೃತ್ತದಲ್ಲಿ ಪ್ರತಿಕೃತಿ ಸುಟ್ಟಿ ಪ್ರತಿಕೃತಿಗೆ ಚಪ್ಪಲಿಯಿಂದ ಹೊಡೆದು ಆಕ್ರೋಶ ಹೊರಹಾಕಿದ್ದಾರೆ. ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ಕೊಟ್ಟಿರುವ ಸಿಟಿ ರವಿ ಬಹಿರಂಗ ಕ್ಷಮೆ ಕೇಳಬೇಕು. ಈ ವೇಳೆ ಹೋರಾಟಗಾರರು ಒತ್ತಾಯಿಸಿದ್ದಾರೆ. ಇನ್ನು ಪ್ರತಿಭಟನೆಯಲ್ಲಿ ಶೋಕ ಸೂಚಿಸುವ ಹಾಡುಗಳನ್ನ ಹಾಕಿ ಸಿಟಿ ಸತ್ನಪ್ಪೋ ಸತ್ನೋ ಎಂದು ಬೊಬ್ಬೆ ಹೊಡೆದ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಬೆಳಗಾವಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರು ಹಾಗೂ ರಾಷ್ಟ್ರಪತಿ ದ್ರೌಪದಿ ಮುರ್ಮುಗೆ ಮನವಿ ಸಲ್ಲಿಸಿದರು. ಸಿಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅಷ್ಟೇ ಅಲ್ಲ, ಇಡೀ ಸ್ತ್ರೀ ಕುಲಕ್ಕೆ ಅಪಮಾನ ಮಾಡಿದ್ದಾರೆ. ಸಿಟಿ ರವಿ ಕ್ಷಮೆಯಾಚಿಸಬೇಕು, ಅವರ ವಿಧಾನ ಪರಿಷತ್ ಸದಸ್ಯತ್ವ ಸ್ಥಾನ ರದ್ದು ಮಾಡಬೇಕು ಅಂತ ಅಭಿಮಾನಿಗಳು ಆಗ್ರಹಿಸಿದರು. ಮುಖಾಂತರ ಬಿಜೆಪಿ ಅವರಿಗೆ ಹಾಗೂ ರಾಜ್ಯಪಾಲರಿಗೆ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಮೊನ್ನೆ ನಡೆದಂತಹ ವಿಧಾನ ಪರಿಷತ್ ಕಲಾಪದೊಳಗೆ ನಮಗೆ ಸಂವಿಧಾನ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಕಾಂಗ್ರೆಸ್ ಬಿಜೆಪಿ ಅವರು ಚರ್ಚೆ ನಡೆದ ಸಂದರ್ಭದೊಳಗೆ ಸಿಟಿ ರವಿ ಅವರು ಏನು ನಮ್ಮ ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಗ್ರಾಮೀಣ ಕ್ಷೇತ್ರದ ಮನೆಮಗಳು ಅವ್ರು ಏನ ಸಿಟಿ ರವಿ ಅವಾಚ್ಯ ಶಬ್ದ ಮುಗಿಸಿರೋಣ, ಅದಕ್ಕೋಸ್ಕರ ಬಿಜೆಪಿ ಅವರು ತಕ್ಷಣ ಅವ್ರು ರಾಜೀನಾಮೆ ಪಡಿಬೇಕು, ತಕ್ಷಣ ವಜಾ ಮಾಡಬೇಕು. ಮತ್ತೆ ರಾಜ್ಯಪಾಲ ಡಿಸಿ ಅವರಿಗೆ ನಾವು ಮನವಿ ಮಾಡ್ತಾ ಇದ್ದೇವೆ, ತಕ್ಷಣ ಅವನ MLA ಸ್ಥಾನದ ವಜಾ ಮಾಡಿ. ಇಲ್ಲ ಅಂತಂದ್ರೆ ಕರ್ನಾಟಕ ರಾಜ್ಯದೊಳಗೆ ಅಷ್ಟೇ ಅಲ್ಲ, ಇಡೀ ದೇಶದೊಳಗ ಸಿಟಿ ರವಿ ಏನಂದಾನಲ್ಲ, ಬರೇ ಒಂದು ಶಬ್ದ ಹೆಣ್ಮಕ್ಳಿಗೆ ಅವಮಾನ. ಅದಕ್ಕೋಸ್ಕರ ಭಾರತೀಯ ಜನತಾ ಪಕ್ಷನ ನಿರ್ಣಯ ಹೊಂದಿದೆ ಈ ಸಭೆಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಈಗ ಪ್ರತಿಭಟನೆ ಬಂದಿದ್ದೀರಿ, ಏನು ಹೋರಾಟ ಬಂದ್ರಿ? ಇವತ್ತು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಬ್ರು ಸಚಿವರು, ಒಬ್ರು ರಾಜಕೀಯ ನಾಯಕಿ, ಜನನಾಯಕಿ ಅನ್ನೋದನ್ನೆಲ್ಲ ಪಕ್ಕಕ್ಕಿಟ್ಟು ಅವರು ನಮ್ಮ ಜಿಲ್ಲೆಯ ಒಬ್ಬ ಮಹಿಳೆಗೆ ಒಂದು ಅವ್ಯಾಚ್ಯ ಶಬ್ದವನ್ನ ಪದ ಬಳಕೆ ಮಾಡಿರುವಂತ ಸಿಟಿ ರವಿ ಅವರ ವಿರುದ್ಧ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯು ಕೂಡ ಇವತ್ತು ಹೋರಾಟಕ್ಕೆ ನಾವು ಪಾಲ್ಗೊಂಡಿದ್ದೀವಿ. ಇದು ಅವರು ಮಾಡಿರುವಂತಹ ಒಂದು ಅಕ್ಷಮ್ಯ ಅಪರಾಧ. ಯಾಕಂದ್ರೆ ಒಬ್ಬ ಮಹಿಳೆಯ ಬಗ್ಗೆ ಈ ರೀತಿ ಮಾತನಾಡೋದು ತುಂಬಾ ಅಪಮಾನಕಾರಿ. ಸೊ ಆ ನಿಟ್ಟಿನಲ್ಲಿ ನಾವು ಇವತ್ತು ಅವ್ರ ವಿರುದ್ಧ ಹೋರಾಟವನ್ನು ಮಾಡೋದಕ್ಕೆ ನಾವು ಸಹ ಬಂದಿದ್ದೀವಿ. ಅವ್ರಿಗೆ ಸೂಕ್ತ ಕ್ರಮ ಬಿಜೆಪಿ ಪಕ್ಷ ಅವ್ರನ್ನ ವಜಾ ಮಾಡಬೇಕು, ಅದೇ ರೀತಿ ಸಭಾಪತಿಗಳು ಅವ್ರನ್ನ MLC ಸ್ಥಾನದಿಂದ ವಜಾ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ ಆಗಿದೆ. ಯಾವ ರೀತಿ ಹೋರಾಟ ಮಾಡಿದ್ರಿ ಇವತ್ತು ಅವರ ಒಂದು ಅಣುಕು ಶವಯಾತ್ರೆಯನ್ನ ನಾವು ಮಾಡಿ, ಅವರ ಒಂದು ಶವಯಾತ್ರೆ ಮೂಲಕ ಅವರಿಗೆ ಒಂದು ಎಚ್ಚರಿಕೆಯನ್ನ ಕೊಡುವಂತ ಕೆಲಸ ಇವತ್ತೆಲ್ಲ ಒಂದು ಬೆಳಗಾವಿಯ ಜನತೆ ಮಾಡಿದೆ ಅಂತ ಹೇಳ್ಬೋದು. ನೀವು ವಿಡಿಯೋ ನೋಡ್ಬೋದು, ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಕೇಳಿಸಿದೆ. ಅವರೊಂದು ಇಂಗ್ಲಿಷ್ ಅಲ್ಲಿ ಆ ಒಂದು ಪದವನ್ನ ಹೇಳಿದ್ದಾರೆ. ಅದು ಎಲ್ರಿಗೂ ಸಹ ವಿಡಿಯೋ ಮುಟ್ಟಿದೆ. ಅದು ಗೊತ್ತಾದ ಮೇಲೆ ಆ ವಿಡಿಯೋ ನೋಡಿದ್ಮೇಲೆ ನಾವು ಸಹ ಬಂದಿರೋದು. ಅದು ಬಂಧನ ಆಗಿದೆ, ಬಿಡುಗಡೆ ಆಗಿದೆ. ಅದು ಎಲ್ಲ ಅದು ಕೋರ್ಟಿನ ಪ್ರೊಸೀಜರ್ ಕೋರ್ಟ್ ಮಾಡಿದೆ. ಅದು ಮುಂದೆ ಅದು ತನಿಖೆ ಆಗುತ್ತೆ ಕೋರ್ಟ್ ಅಲ್ಲಿ. ಅದು 100% ಪ್ರೂವ್ ಆಗುತ್ತೆ ಅನ್ನೋ ನಂಬಿಕೆ ನಮ್ಗಿದೆ. 100% ಶಿಕ್ಷೆ ಆಗುತ್ತೆ ಅನ್ನೋ ನಂಬಿಕೆ ಕೂಡ ನಮ್ಗಿದೆ. ಒಟ್ನಲ್ಲಿ ಸಿಟಿ ರವಿ ವಿರುದ್ಧ ಎಲ್ಲೆಡೆ ಆಕ್ರೋಶ ಭುಗಿಲೆದ್ದಿದ್ದು, ಬೆಳಗಾವಿಯಲ್ಲೂ ಕೂಡ ಬೃಹತ್ ಪ್ರತಿಭಟನೆ ಮಾಡಲಾಗಿದೆ. ಪ್ರತಿಭಟನೆ ಹಿನ್ನೆಲೆ ಬಿಗಿ ಪೊಲೀಸ್ ಭದ್ರತೆ ಯೋಜನೆ ಮಾಡಲಾಗಿತ್ತು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.